ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಉತ್ತರ ಪ್ರದೇಶದ ರಾಜಕೀಯ ಮತ್ತು ಧಾರ್ಮಿಕ ಅಂಗಳದಲ್ಲಿ ಈಗ ಒಂದು ಹೆಸರು ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಅದುವೇ ಮಹಂತ್ ಸೂರಜ್ ದಾಸ್ ಬಾಲಯೋಗಿ. ಕೇವಲ ಆತನ ಯೌವನ, ಆಕರ್ಷಕ ವ್ಯಕ್ತಿತ್ವ ಮತ್ತು ಕೇಸರಿ ವಸ್ತ್ರಧಾರಣೆಯಿಂದ ಮಾತ್ರವಲ್ಲ, ಆತ ನೀಡುವ ಖಡಕ್ ಮಾತುಗಳು, ನಿಷ್ಠೂರ ಹೇಳಿಕೆಗಳು ಮತ್ತು ಹಿಂದೂ ಪರ ನಿಲುವುಗಳು ಜನರನ್ನ ದಿಗ್ಭ್ರಾಂತಗೊಳಿಸಿವೆ. ಆತನ ಮಾತುಗಳನ್ನ ಮತ್ತು ವರ್ತನೆಯನ್ನ ಉತ್ತರ ಪ್ರದೇಶದ ಹಾಲಿ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರ ಶೈಲಿಯನ್ನ ನೆನಪಿಸುತ್ತೆ. ಆತ ಯೋಗಿ ಆದಿತ್ಯನಾಥ್ ಅವರ ರಾಜಕೀಯ ಉತ್ತರಾಧಿಕಾರಿಯೇ ಎಂಬಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇವೆ. ಹಿಂದೂ ಧರ್ಮದ ರಕ್ಷಣೆ, ಗೋ ಸಂರಕ್ಷಣೆ, ಮತಾಂತರ ವಿರೋಧಿ ಕಾನೂನುಗಳು ಮತ್ತು ಲವ್ ಜಿಹಾದ್ ನಂತಹ ಸೂಕ್ಷ್ಮ ವಿಷಯಗಳ ಕುರಿತು ಮಹಂತ್ ಸೂರಜ್ ದಾಸ್ ನೀಡುವಂತಹ ನೇರ ಮತ್ತು ಅಪ್ಪಟ ಹೇಳಿಕೆ ಆತನಿಗೆ ಯುವಕರಲ್ಲಿ ಮತ್ತು ತೀವ್ರ ಹಿಂದೂ ಪರ ವಲಯದಲ್ಲಿ ಭಾರಿ ಜನಪ್ರಿಯತೆಯನ್ನ ತಂದುಕೊಟ್ಟಿವೆ. ಇದಿಷ್ಟೇ ಅಲ್ಲದೆ ಆತ ನಿರ್ದಿಷ್ಟವಾಗಿ ಮುಸ್ಲಿಂ ಸಮುದಾಯದ ಕುರಿತು ನೀಡುವ ಕೆಲವು ಎಚ್ಚರಿಕೆಯ ಮಾತುಗಳು ಮತ್ತು ಹೇಳಿಕೆಗಳು ವಿವಾದದ ಸುಳಿಯನ್ನ ಸೃಷ್ಟಿಸ್ತಾ ಇವೆ. ಇಂತಹ ಖಡಕ್ ಧೋರಣೆಗಳೇ ಆತನನ್ನ ಉತ್ತರ ಪ್ರದೇಶದ ಮುಂದಿನ ಮುಖ್ಯಮಂತ್ರಿ ಅಂತ ಕೂಡ ಕೆಲವರು ಕರೆಯುವಂತೆ ಮಾಡಿದೆ. ಹಾಗಾದ್ರೆ ಯಾರು ಈ ಮಹಂತ್ ಸೂರಜ್ ದಾಸ್ ಬಾಲಯೋಗಿ? ಈತನ ಹಿನ್ನೆಲೆ ಏನು? ರಾಜಕೀಯ ಮತ್ತು ಧಾರ್ಮಿಕ ವಲಯದಲ್ಲಿ ಈತನ ಪ್ರಭಾವ ಎಷ್ಟಿದೆ? ಈತನ ಭಾಷಣಗಳು ಯೋಗಿ ಆದಿತ್ಯನಾಥ್ ಅವರನ್ನ ಯಾಕೆ ಹೋಲುತ್ತೆ? ಈತ ನಿಜವಾಗಿಯೂ ಉತ್ತರ ಪ್ರದೇಶದ ರಾಜಕೀಯದ ಭವಿಷ್ಯವನ್ನ ಬದಲಾಯಿಸ್ತಾನ? ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ನೋಡೋಣ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಜೊತೆಗೆ ನಿಮ್ಗೇನ್ ಅನ್ಸುತ್ತೆ, ಉತ್ತರ ಪ್ರದೇಶದ ಮುಂದಿನ ಮುಖ್ಯಮಂತ್ರಿ ಈ ಬಾಲಯೋಗಿ ಆಗ್ತಾರಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಮಹಂತ್ ಸೂರಜ್ ದಾಸ್ ಬಾಲಯೋಗಿ ಏಕಾಏಕಿ ರಾಜಕೀಯ ಮತ್ತು ಧಾರ್ಮಿಕ ವಲಯದಲ್ಲಿ ಪ್ರತ್ಯಕ್ಷರಾದವರಲ್ಲ. ಅವರ ಹಿಂದೆ ಒಂದು ಬಲವಾದ ಧಾರ್ಮಿಕ ಹಿನ್ನೆಲೆ ಮತ್ತು ಗುರುಗಳ ಆಶೀರ್ವಾದವಿದೆ. ಮಹಂತ್ ಸೂರಜ್ ದಾಸ್ ಅವರು ತಮ್ಮ ಬಾಲ್ಯದಲ್ಲಿಯೇ ಲೌಕಿಕ ಜೀವನದ ವ್ಯಾಮೋಹವನ್ನ ತ್ಯಜಿಸಿ ಸನ್ಯಾಸತ್ವದ ಹಾದಿಯನ್ನ ಹಿಡಿದ್ರು. ಅವರ ನಿಜವಾದ ಹೆಸರು, ಹುಟ್ಟಿನ ಸ್ಥಳ ಮತ್ತು ಪೂರ್ವಾಶ್ರಮದ ವಿವರಗಳು ಹೆಚ್ಚಾಗಿ ಬಹಿರಂಗವಾಗಿಲ್ಲ. ಯಾಕಂದ್ರೆ ಸನ್ಯಾಸತ್ವ ಸ್ವೀಕರಿಸಿದ ನಂತರ ಪೂರ್ವಾಶ್ರಮವನ್ನ ತ್ಯಜಿಸುವುದು ಸಂಪ್ರದಾಯವಾಗಿದೆ. ಇನ್ನು ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಸನ್ಯಾಸ ದೀಕ್ಷೆ ಪಡೆದು ಯೋಗ ಮತ್ತು ಆಧ್ಯಾತ್ಮಿಕ ಜ್ಞಾನದಲ್ಲಿ ಪರಿಣಿತಿ ಗಳಿಸಿರುವ ಕಾರಣಕ್ಕೆ ಅವರಿಗೆ ಬಾಲಯೋಗಿ ಎಂಬ ಬಿರುದನ್ನ ಕೊಡಲಾಗಿದೆ. ಇನ್ನು ಅವರು ಉತ್ತರ ಪ್ರದೇಶದ ಅಖಿಲ ಭಾರತೀಯ ಅಖಾಡ ಪರಿಷತ್ನ ಪ್ರಭಾವಿ ಸಾಧುಗಳ ಮಾರ್ಗದರ್ಶನದಲ್ಲಿ ಬೆಳೆದಿದ್ದಾರೆ. ಈ ಹಿನ್ನೆಲೆಯಲ್ಲಿಯೂ ಕೂಡ ಅವರಿಗೆ ಉತ್ತರ ಪ್ರದೇಶದ ಧಾರ್ಮಿಕ ಸಂಸ್ಥೆಗಳ ಮೇಲೆ ಬಲವಾದ ಪ್ರಭಾವ ಬೀರಲು ಸಹಾಯ ಮಾಡಿದೆ. ಇನ್ನು ಸೂರಜ್ ದಾಸ್ ಅವರ ಶೈಲಿ ಮತ್ತು ಧೋರಣೆಯು ಯೋಗಿ ಆದಿತ್ಯನಾಥ್ ಅವರ ಹೋಲಿಕೆಯನ್ನು ಪಡೆಯಲು ಒಂದು ಪ್ರಮುಖ ಕಾರಣವೆಂದ್ರೆ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಸ್ಥರಾಗಿರುವಂತಹ ನಾಥ್ ಸಂಪ್ರದಾಯದ ಬಲವಾದ ಪ್ರಭಾವ. ಯೋಗಿ ಆದಿತ್ಯನಾಥ್ ಅವರು ಗೋರಖ್ಪುರದ ಗೋರಖ್ನಾಥ್ ಮಠದ ಮಹಂತ್ ಆಗಿದ್ದಾರೆ. ಈ ನಾಥ್ ಸಂಪ್ರದಾಯದ ಸಾಧುಗಳು ರಾಜಕೀಯ, ಸಾಮಾಜಿಕ ಮತ್ತು ಧರ್ಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಸಂಪ್ರದಾಯವನ್ನ ಅನುಸರಿಸ್ತಾ ಇರ್ತಾರೆ. ಇನ್ನು ಸೂರಜ್ ದಾಸ್ ಅವರು ಕೂಡ ಅದೇ ಶೈಲಿಯನ್ನ ಅನುಸರಿಸ್ತಾ ಇದ್ದಾರೆ. ಸನ್ಯಾಸಿಗಳು ಕೇವಲ ಮಠ ಮಂದಿರಗಳಿಗೆ ಸೀಮಿತವಾಗಿರದೆ ಸಮಾಜ ಮತ್ತು ರಾಜಕೀಯವನ್ನ ಶುದ್ಧೀಕರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು ಎಂಬುದು ಇವರ ವಾದವಾಗಿದೆ. ಇನ್ನು ಇತ್ತೀಚೆಗೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಅನುಸರಿಸಿದಂತಹ ಬುಲ್ಡೋಸರ್ ನೀತಿ ಮತ್ತು ಕಾನೂನು ಸುವ್ಯವಸ್ಥೆ ಕುರಿತು ಸೂರಜ್ ದಾಸ್ ಅವರು ಬಹಿರಂಗವಾಗಿ ಬೆಂಬಲವನ್ನ ಸೂಚಿಸಿದ್ರು. ಯೋಗಿ ಆದಿತ್ಯನಾಥ್ ಅವರು ಹೇಗೆ ಮುಖ್ಯಮಂತ್ರಿಯಾದ ನಂತರವೂ ಕೂಡ ತಮ್ಮ ಧಾರ್ಮಿಕ ಗುರುತುಗಳನ್ನು ಉಳಿಸಿಕೊಂಡು ಆಡಳಿತ ನಡೆಸ್ತಾ ಇದ್ದಾರೋ ಅದೇ ರೀತಿ ಸೂರಜ್ ದಾಸ್ ಅವರು ಕೂಡ ಭವಿಷ್ಯದ ರಾಜಕೀಯಕ್ಕಾಗಿ ತಮ್ಮ ಧಾರ್ಮಿಕ ನೆಲೆ ಮತ್ತು ಗುರುತನ್ನ ಬಲಪಡಿಸಿಕೊಳ್ತಾ ಇದ್ದಾರೆ. ಇನ್ನು ಮಹಂತ್ ಸೂರಜ್ ದಾಸ್ ಅವರು ಹೆಚ್ಚು ಜನಪ್ರಿಯರಾಗಲು ಮುಖ್ಯ ಕಾರಣ ಆತನ ಭಾಷಣ ಶೈಲಿ. ಅದು ನೇರ, ನಿಷ್ಠೂರ ಮತ್ತು ಯಾವುದೇ ಮುಲಾಜಿಲ್ಲದ ಹಿಂದೂ ಪರ ಧೋರಣೆಯನ್ನ ಹೊಂದಿದೆ. ಸೂರಜ್ ದಾಸ್ ಅವರ ಭಾಷಣ ಶೈಲಿ ಮತ್ತು ಧ್ವನಿ ಯೋಗಿ ಆದಿತ್ಯನಾಥ್ ಅವರನ್ನ ಹೋಲುತ್ತೆ ಅಂತ ಹೇಳಲಾಗುತ್ತೆ. ಅವರು ಯಾವುದೇ ವಿಷಯದ ಬಗ್ಗೆ ಮಾತನಾಡುವಾಗ ಹಿಂಜರಿಯೋದಿಲ್ಲ. ರಾಜಕೀಯ ಸರಿತನದ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನೇರವಾಗಿ ತಮ್ಮ ಧಾರ್ಮಿಕ ನಿಲುವನ್ನ ಘೋಷಿಸುತ್ತಾರೆ. ಕಾನೂನು ಕೈಗೆತ್ತಿಕೊಳ್ಳುವವರಿಗೆ, ಹಿಂದೂ ಧರ್ಮವನ್ನ ಅವಮಾನಿಸುವವರಿಗೆ ಸರಿಯಾದ ಪಾಠ ಕಲಿಸಲಾಗುತ್ತದೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡುತ್ತಾರೆ. ಅಪರಾಧಿಗಳಿಗೆ ಕಾನೂನಿನ ಮೂಲಕ ಮಾತ್ರವಲ್ಲ, ಅವರ ಆರ್ಥಿಕ ಮೂಲದ ಮೇಲೆ ನೇರ ಹೊಡೆತ ನೀಡಬೇಕು. ಅಕ್ರಮ ನಿರ್ಮಾಣಗಳನ್ನ ಕೆಡವುವುದು, ಇದಕ್ಕೆ ಇವರು ನೇರವಾಗಿ ಬೆಂಬಲವನ್ನ ಸೂಚಿಸುತ್ತಾರೆ. ಇನ್ನು ಸೂರಜ್ ದಾಸ್ ಅವರು ಕೇವಲ ಹೇಳಿಕೆಗಳು ತೀವ್ರ ವಿವಾದಕ್ಕೆ ಕಾರಣವಾಗುತ್ತವೆ. ಸೂರಜ್ ದಾಸ್ ಅವರ ಕೆಲವು ಹೇಳಿಕೆಗಳು ತೀವ್ರ ವಿವಾದಕ್ಕೆ ಕಾರಣವಾಗಿವೆ. ನಿರ್ದಿಷ್ಟವಾಗಿ ಮುಸ್ಲಿಂ ಸಮುದಾಯದ ಕುರಿತು ಅವರು ನೀಡುವ ಹೇಳಿಕೆಗಳು ಅವರನ್ನ ಯೋಗಿ ಆದಿತ್ಯನಾಥ್ ಅವರ ತೀವ್ರ ಹಿಂದುತ್ವದ ಉತ್ತರಾಧಿಕಾರಿ ಅಂತ ಬಿಂಬಿಸುತ್ತವೆ. ಸೂರಜ್ ದಾಸ್ ಅವರು ಸಾರ್ವಜನಿಕವಾಗಿ ದೇಶದಲ್ಲಿ ಹಿಂದೂಗಳೇ ಬಹುಸಂಖ್ಯಾತರು, ಹೀಗಾಗಿ ಮುಸ್ಲಿಮರು ದೇಶದ ಸಂವಿಧಾನ ಮತ್ತು ಹಿಂದೂಗಳ ಭಾವನೆಗಳಿಗೆ ಗೌರವ ನೀಡಿ ನಮ್ಮ ಮಾತಿಗೆ ಹೆದರಿ ಮತ್ತು ಗೌರವದಿಂದ ನಡೆದುಕೊಳ್ಳಬೇಕು ಎಂಬಂತಹ ಅರ್ಥದ ಹೇಳಿಕೆಯನ್ನು ನೀಡುತ್ತಾರೆ. ಇನ್ನು ಲವ್ ಜಿಹಾದ್ ಪ್ರಕರಣಗಳ ಕುರಿತು ಆತ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಹಿಂದೂ ಯುವತಿಯರನ್ನ ಮೋಸ ಮಾಡುವವರಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಅವರು ಆಗ್ರಹಿಸುತ್ತಾರೆ. ಉತ್ತರ ಪ್ರದೇಶ ಸರ್ಕಾರವು ಜಾರಿಗೊಳಿಸಿರುವಂತಹ ಮತಾಂತರ ವಿರೋಧಿ ಕಾನೂನುಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡಿದ್ದಾರೆ. ಇನ್ನು ದೇಶದ ಜನಸಂಖ್ಯಾ ನಿಯಂತ್ರಣ ನೀತಿಯನ್ನ ಜಾರಿಗೊಳಿಸಬೇಕು ಮತ್ತು ಮುಸ್ಲಿಂ
ಮುಸ್ಲಿಂ ಸಮುದಾಯದಲ್ಲಿ ಜನಸಂಖ್ಯೆ ಹೆಚ್ಚಳವಾಗದಂತೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಅವರು ಪದೇ ಪದೇ ಒತ್ತಾಯಿಸುತ್ತಾರೆ. ಈ ರೀತಿಯ ಹೇಳಿಕೆಗಳಿಂದಾಗಿ ಒಂದು ವರ್ಗ ಆತನನ್ನ ಬಲಪಂಥೀಯ ಧ್ವನಿ ಅಂತ ಆರಾಧಿಸುತ್ತಾರೆ, ಮತ್ತೊಂದು ವರ್ಗ ಆತನನ್ನ ಸಮಾಜದಲ್ಲಿ ಕೋಮು ಧ್ರುವೀಕರಣಕ್ಕೆ ಪ್ರಯತ್ನಿಸ್ತಾ ಇರುವಂತಹ ವ್ಯಕ್ತಿ ಅಂತ ಟೀಕಿಸುತ್ತಾರೆ. ಇನ್ನು ಮಹಂತ್ ಸೂರಜ್ ದಾಸ್ ಅವರ ಪ್ರಸ್ತುತ ಜನಪ್ರಿಯತೆ ಮತ್ತು ಶೈಲಿಯು ಅವರು ರಾಜಕೀಯ ಪ್ರವೇಶ ಮಾಡಲಿದ್ದಾರೆ ಎಂಬಂತಹ ಊಹಾಪೋಹಗಳಿಗೆ ಕಾರಣವಾಗಿದೆ. ಮುಂದಿನ ಮುಖ್ಯಮಂತ್ರಿ ಎಂಬ ಕೂಗು ಕೇವಲ ಮಾತಾಗಿ ಉಳಿದಿಲ್ಲ, ಇದರ ಹಿಂದೆ ಕೆಲವು ಲೆಕ್ಕಾಚಾರಗಳು ಕೂಡ ಇವೆ. ಸೂರಜ್ ದಾಸ್ ಅವರ ಖಡಕ್ ನಿಲುವುಗಳು ಯುವ ಹಿಂದೂ ಮತದಾರರನ್ನ ಬಲವಾಗಿ ಆಕರ್ಷಿಸ್ತಾ ಇವೆ. ಅವರು ತಮ್ಮ ಸಭೆಗಳಲ್ಲಿ ಸಾವಿರಾರು ಯುವಕರನ್ನ ಸೇರಿಸುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಇನ್ನು ಸಾಮಾಜಿಕ ಮಾಧ್ಯಮಗಳ ವೇದಿಕೆಯಲ್ಲಿ ಕೂಡ ಸೂರಜ್ ದಾಸ್ ಅವರಿಗೆ ಲಕ್ಷಾಂತರ ಹಿಂಬಾಲಕರಿದ್ದಾರೆ. ಅವರ ಭಾಷಣಗಳು ವೈರಲ್ ಆಗ್ತಾ ಇವೆ ಮತ್ತು ಹಿಂದೂಪರ ಗುಂಪುಗಳಲ್ಲಿ ಭಾರಿ ಚರ್ಚೆಗೆ ಒಳಗಾಗ್ತಾ ಇವೆ. ಈ ತಂತ್ರಗಾರಿಕೆಯು ಯೋಗಿ ಆದಿತ್ಯನಾಥ್ ಅವರ ಆರಂಭಿಕ ರಾಜಕೀಯ ವೃತ್ತಿ ಜೀವನವನ್ನ ನೆನಪಿಸುತ್ತೆ. ಇನ್ನು ಯೋಗಿ ಆದಿತ್ಯನಾಥ್ ಅವರು ಹೇಗೆ ಹಿಂದೂ ಯುವ ವಾಹಿನಿಯಂತಹ ಸಂಘಟನೆಗಳನ್ನ ಕಟ್ಟುವ ಮೂಲಕ ತಮ್ಮದೇ ಆದ ಒಂದು ಸ್ವತಂತ್ರ ಮತ ಬ್ಯಾಂಕ್ ಸೃಷ್ಟಿಸಿದ್ರು, ಅದೇ ಮಾದರಿಯಲ್ಲಿ ಸೂರಜ್ ದಾಸ್ ಕೂಡ ತಮ್ಮದೇ ಬೆಂಬಲಿಗರ ಪಡೆಯನ್ನ ನಿರ್ಮಿಸಿಕೊಳ್ತಾ ಇದ್ದಾರೆ. ಇನ್ನು ಸದ್ಯಕ್ಕೆ ಯೋಗಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಪ್ರಭಾವಿ ಮತ್ತು ಬಲಿಷ್ಠ ನಾಯಕರಾಗಿದ್ದಾರೆ. ಆದ್ರೆ ರಾಜಕೀಯದಲ್ಲಿ ಉತ್ತರಾಧಿಕಾರಿಯ ಚರ್ಚೆ ಅನಿವಾರ್ಯವಾಗಿದೆ. ಸೂರಜ್ ದಾಸ್ ಅವರನ್ನ ಮುಂದಿನ ಸಿಎಂ ಅಂತ ಕರೆಯಲು ಹಲವು ಕಾರಣಗಳು ಕೂಡ ಇವೆ. ಯೋಗಿ ಆದಿತ್ಯನಾಥ್ ಅವರು ಗೋರಖ್ಪುರ ಮತ್ತು ಪೂರ್ವ ಉತ್ತರ ಪ್ರದೇಶದ ಪ್ರಬಲ ನಾಯಕರಾಗಿದ್ದಾರೆ. ಸೂರಜ್ ದಾಸ್ ಅವರು ತಮ್ಮದೇ ಆದಂತಹ ಪ್ರಾದೇಶಿಕ ನೆಲೆ ಮತ್ತು ಬೇರೆ ಪ್ರದೇಶದ ಧಾರ್ಮಿಕ ವಲಯದಲ್ಲಿ ಪ್ರಭಾವವನ್ನು ಬೆಳೆಸಿಕೊಂಡಿದ್ದಾರೆ. ಅದು ಪ್ರಾದೇಶಿಕ ಸಮತೋಲನಕ್ಕೆ ಸಹಾಯ ಕೂಡ ಮಾಡುತ್ತೆ. ಇನ್ನು ಬಿಜೆಪಿಯಲ್ಲಿ ಕೇಸರಿ ವಸ್ತ್ರಧಾರಿ ನಾಯಕರಿಗೆ ಹೆಚ್ಚಿನ ಮನ್ನಣೆ ಸಿಗುತ್ತೆ. ಸನ್ಯಾಸಿ ಹಿನ್ನೆಲೆ ಇರುವ ಸೂರಜ್ ದಾಸ್ ಅವರಿಗೆ ಧಾರ್ಮಿಕ ಮತ್ತು ರಾಜಕೀಯ ಪವರ್ ಎರಡನ್ನೂ ಕೂಡ ಒಂದೇ ವೇದಿಕೆಯಲ್ಲಿ ಪಡೆಯುವುದು ಅವಕಾಶವಿದೆ. ಇನ್ನು ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿಯಾದ ನಂತರ ಆಡಳಿತದಲ್ಲಿ ಕೆಲವು ಮೃದು ನಿಲುವುಗಳನ್ನ ಅಂದ್ರೆ ಸಂವಿಧಾನ ಮತ್ತು ನಿಯಮಗಳಿಗೆ ಬದ್ಧರಾಗಿ ಅನುಸರಿಸಿದ್ರು. ತೀವ್ರ ಹಿಂದುತ್ವದ ಬೆಂಬಲಿಗರು ಯಾವಾಗಲೂ ಕೂಡ ಸೂರಜ್ ದಾಸ್ ಅವರಂತಹ ರಾಜ್ಯರಹಿತ ನಾಯಕತ್ವವನ್ನ ಬಯಸುತ್ತಾರೆ. ಸದ್ಯಕ್ಕೆ ಬಿಜೆಪಿಯು ಯಾವುದೇ ಹೇಳಿಕೆ ನೀಡಿಲ್ಲವಾದರೂ ಕೂಡ ಭವಿಷ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅವರು ರಾಷ್ಟ್ರ ರಾಜಕಾರಣಕ್ಕೆ ಪ್ರವೇಶಿಸಿದ್ರೆ ಅವರ ಉತ್ತರಾಧಿಕಾರಿಯಾಗಿ ಸೂರಜ್ ದಾಸ್ ಅವರಂತಹ ಖಡಕ್ ಯುವ ನಾಯಕನನ್ನ ಪರಿಗಣಿಸುವ ಸಾಧ್ಯತೆ ಕೂಡ ಇದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸ್ಥಾನಮಾನವು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಂತರದ ರಾಷ್ಟ್ರೀಯ ನಾಯಕತ್ವದ ಸ್ಪರ್ಧೆಯ ಮಟ್ಟಕ್ಕೇರಿದೆ. ಒಂದು ವೇಳೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಸಕ್ರಿಯರಾದ್ರೆ ಸೂರಜ್ ದಾಸ್ ರಂತಹ ನಾಯಕರು ರಾಜ್ಯದಲ್ಲಿ ಅವರ ಧಾರ್ಮಿಕ ರಾಜಕೀಯ ಪರಂಪರೆಯನ್ನ ಮುಂದುವರಿಸಲು ಸೂಕ್ತವೆಂದು ಪರಿಗಣಿಸಲಾಗುತ್ತೆ. ಇನ್ನು ಮಹಂತ್ ಸೂರಜ್ ದಾಸ್ ಅವರ ಹಾದಿ ಸುಲಭವಾಗಿರಲಿಲ್ಲ. ಅವರು ಖಡಕ್ ನಿಲುವುಗಳು ಮತ್ತು ಹೇಳಿಕೆಗಳು ರಾಜಕೀಯ ಮತ್ತು ಕಾನೂನು ಸವಾಲನ್ನ ಕೂಡ ತಂದಿವೆ. ಮುಸ್ಲಿಂ ಸಮುದಾಯದ ಕುರಿತು ಸೂರಜ್ ದಾಸ್ ನೀಡುವಂತಹ ಕೆಲವು ಹೇಳಿಕೆಗಳು ಅವುಗಳನ್ನ ದ್ವೇಷ ಭಾಷಣ ಅಂತ ಪರಿಗಣಿಸುವಂತೆ ಒತ್ತಾಯಿಸಿ ಕೆಲವು ಸಾಮಾಜಿಕ ಮತ್ತು ರಾಜಕೀಯ ಗುಂಪುಗಳು ಪೊಲೀಸರಿಗೆ ದೂರು ನೀಡಿವೆ. ಈ ದೂರುಗಳು ಅವರ ವಿರುದ್ಧ ಕಾನೂನು ಹೋರಾಟಕ್ಕೆ ಕಾರಣವಾಗಬಹುದು. ಇನ್ನು ವಿರೋಧ ಪಕ್ಷಗಳು ಮತ್ತು ಕೆಲ ನಾಗರಿಕ ಸಮುದಾಯದ ಗುಂಪುಗಳು ಸೂರಜ್ ದಾಸ್ ಅವರು ಉದ್ದೇಶಪೂರ್ವಕವಾಗಿ ಕೋಮು ಧ್ರುವೀಕರಣವನ್ನು ಸೃಷ್ಟಿಸುತ್ತಿದ್ದಾರೆ ಮತ್ತು ಸಮಾಜದಲ್ಲಿ ಉದ್ವಿಗ್ನತೆಯನ್ನ ಹೆಚ್ಚಿಸ್ತಾ ಇದ್ದಾರೆ ಅಂತ ಆರೋಪಿಸ್ತಾ ಇವೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ನಂತಹ ಮಾತೃ ಸಂಸ್ಥೆಗಳು ಕೂಡ ಸೂರಜ್ ದಾಸ್ ಅವರ ತೀವ್ರ ನಿಲುವುಗಳ ಬಗ್ಗೆ ಎಚ್ಚರಿಕೆಯಿಂದ ನಡೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಅತಿಯಾದ ತೀವ್ರ ನಿಲುವುಗಳು ಪಕ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಹಿನ್ನಡೆಯಾಗಬಾರದು ಎಂಬ ಆತಂಕ ಕೂಡ ಇದೆ. ಇನ್ನು ಸೂರಜ್ ದಾಸ್ ಅವರು ರಾಜಕೀಯ ಪ್ರವೇಶಿಸಬೇಕಾದರೆ ಅವರಿಗೆ ಪಕ್ಷದ ನಾಯಕರ ಅನುಮೋದನೆ ಮತ್ತು ಬೆಂಬಲ ಕೂಡ ಅತ್ಯಗತ್ಯವಾಗಿದೆ. ಸೂರಜ್ ದಾಸ್ ಅವರು ಯೋಗಿ ಆದಿತ್ಯನಾಥ್ ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಪಡೆಯಬೇಕು. ಯೋಗಿ ಆದಿತ್ಯನಾಥ್ ಅವರು ತಮ್ಮ ಉತ್ತರಾಧಿಕಾರಿ ಆಯ್ಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಸೂರಜ್ ದಾಸ್ ಅವರು ತಮ್ಮ ನಾಯಕತ್ವ ಮತ್ತು ಶಿಸ್ತನ್ನ ಸಾಬೀತುಪಡಿಸಬೇಕಾಗಿದೆ. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ಎಸ್ಎಸ್ ಮತ್ತು ಅದರ ಅಂಗಸಂಸ್ಥೆಗಳ ಬೆಂಬಲವಿಲ್ಲದೆ ಉತ್ತರ ಪ್ರದೇಶದಂತಹ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ತಲುಪುವುದು ಅಸಾಧ್ಯ. ಅವರು ಸಂಘ ಪರಿವಾರದ ಸಿದ್ಧಾಂತ ಮತ್ತು ಗುರಿಗಳಿಗೆ ಸಂಪೂರ್ಣವಾಗಿ ಬದ್ಧರಾಗಿರುವುದನ್ನ ಸಾಬೀತುಪಡಿಸಬೇಕಾಗುತ್ತೆ. ಇನ್ನು ಸೂರಜ್ ದಾಸ್ ಅವರಲ್ಲಿ ರಾಜಕೀಯ ಆಡಳಿತ ಮತ್ತು ಚುನಾಯಿತ ಹುದ್ದೆಗಳ ಅನುಭವದ ಕೊರತೆ ಇದೆ. ಈ ಕಾರಣಕ್ಕಾಗಿ ಅವರಿಗೆ ನೇರವಾಗಿ ಮುಖ್ಯಮಂತ್ರಿ ಸ್ಥಾನ ಸಿಗುವುದು ಕಷ್ಟಕರ. ಆರಂಭದಲ್ಲಿ ಅವರು ಶಾಸಕರಾಗಿ ಅಥವಾ ಸಂಸದರಾಗಿ ಪ್ರವೇಶಿಸಿ ನಂತರ ಸಾಮರ್ಥ್ಯವನ್ನ ತೋರಿಸಬೇಕಾಗಬಹುದು. ಇನ್ನು ಮಹಂತ್ ಸೂರಜ್ ದಾಸ್ ಬಾಲಯೋಗಿ ಅವರು ಉತ್ತರ ಪ್ರದೇಶ ರಾಜಕೀಯದಲ್ಲಿ ಒಂದು ಪ್ರಮುಖ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುವ ಸಾಮರ್ಥ್ಯ ಕೂಡ ಹೊಂದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ರಾಜಕೀಯವು ಧರ್ಮ ಮತ್ತು ಜಾತಿಗಳ ಸುತ್ತಾ ಇದೆ. ಸೂರಜ್ ದಾಸ್ ಅವರು ಸಂಪೂರ್ಣವಾಗಿ ಧಾರ್ಮಿಕ ಧ್ರುವೀಕರಣದ ತಂತ್ರವನ್ನ ಅವಲಂಬಿಸಿದ್ದಾರೆ. ಇನ್ನು ಅವರು ಹಿಂದೂ ಮತಗಳನ್ನ ಇನ್ನಷ್ಟು ಬಲಗೊಳಿಸಲು ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಇರುವಂತಹ ಸಣ್ಣ ಅಸಮಾಧಾನವನ್ನ ತಗ್ಗಿಸಲು ಸಹಾಯ ಮಾಡಬಹುದು. ಅವರ ಭಾಷಣಗಳು ಮತದಾರರನ್ನ ಭಾವನಾತ್ಮಕವಾಗಿ ಪ್ರಚೋದಿಸುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿವೆ. ಇನ್ನು ಸಮಾಜವಾದಿ ಪಕ್ಷ ಮತ್ತು ಬಹುಜನ ಸಮಾಜ ಪಕ್ಷದಂತಹ ಪ್ರಾದೇಶಿಕ ವಿರೋಧ ಪಕ್ಷಗಳು ಜಾತಿ ಮತ್ತು ಸಾಮಾಜಿಕ ನ್ಯಾಯದ ವಿಷಯಗಳ ಮೇಲೆ ಕೇಂದ್ರೀಕರಿಸಿದ್ರೆ ಸೂರಜ್ ದಾಸ್ ಅವರು ಹಿಂದುತ್ವದ ವಿಷಯಗಳ ಮೇಲೆ ಕೇಂದ್ರೀಕರಿಸಿ ವಿರೋಧಿಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಬಹುದು. ಇನ್ನು ಸೂರಜ್ ದಾಸ್ ಅವರ ಉದಯವು ಎರಡು ದೊಡ್ಡ ನಾಯಕತ್ವದ ಭವಿಷ್ಯದ ಮೇಲೆ ನೇರವಾಗಿ ಪ್ರಭಾವವನ್ನ ಬೀರುತ್ತೆ. ಯೋಗಿ ಆದಿತ್ಯನಾಥ್ ಅವರು ತಮ್ಮ ಅಧಿಕಾರಾವಧಿಯ ನಂತರವೂ ಕೂಡ ಉತ್ತರ ಪ್ರದೇಶದ ಧಾರ್ಮಿಕ ರಾಜಕೀಯ ವಲಯದಲ್ಲಿ ತಮ್ಮ ಪ್ರಭಾವವನ್ನ ಉಳಿಸಿಕೊಳ್ಳಲು ಬಯಸುತ್ತಾರೆ. ಸೂರಜ್ ದಾಸ್ ಅವರನ್ನ ಪ್ರೋತ್ಸಾಹಿಸುವುದು ಯೋಗಿ ಅವರ ಧಾರ್ಮಿಕ ಸಿದ್ಧಾಂತದ ವಿಜಯವಾಗಿ ಉಳಿಯುತ್ತೆ. ಇನ್ನು ಬಿಜೆಪಿ ಪಕ್ಷವು ಉತ್ತರ ಪ್ರದೇಶದಂತಹ ನಿರ್ಣಾಯಕ ರಾಜ್ಯದಲ್ಲಿ ನಾಯಕತ್ವವನ್ನು ಕಳೆದುಕೊಳ್ಳಲು ಬಯಸೋದಿಲ್ಲ. ಸೂರಜ್ ದಾಸ್ ರಂತಹ ಜನಪ್ರಿಯ ಯುವ ಸಾಧಕ ನಾಯಕರು ಬಿಜೆಪಿಯ ಹಿಂದೂ ಪರಂಪರೆಯನ್ನ ಮುಂದಿನ ಪೀಳಿಗೆಗೂ ಕೂಡ ಕೊಂಡೊಯ್ಯಲು ಸಹಾಯ ಕೂಡ ಮಾಡಬಹುದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಹಂತ್ ಸೂರಜ್ ದಾಸ್ ಬಾಲಯೋಗಿ ಕೇವಲ ಒಬ್ಬ ಯುವ ಸಾಧು ಮಾತ್ರವಲ್ಲ, ಅವರು ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಒಂದು ಶಕ್ತಿಯುತ
ಹೊಸ ಧ್ವನಿಯಾಗಿದ್ದಾರೆ. ಅವರ ಖಡಕ್ ಮಾತುಗಳು, ವಿವಾದಾತ್ಮಕ ನಿಲುವುಗಳು ಮತ್ತು ಯೋಗಿ ಆದಿತ್ಯನಾಥ್ ಅವರ ಶೈಲಿಯ ಅನುಕರಣೆ ಅವರನ್ನ ಪ್ರಬಲ ರಾಜಕೀಯ ಶಕ್ತಿಯನ್ನಾಗಿ ರೂಪಿಸ್ತಾ ಇದೆ. ಸದ್ಯಕ್ಕೆ ಅವರು ಮುಂದಿನ ಸಿಎಂ ಆಗುವಂತಹ ಕನಸು ಕಾಣ್ತಾ ಇದ್ದರೂ ಕೂಡ ಈ ಸ್ಥಾನ ತಲುಪಲು ಅವರಿಗೆ ಧಾರ್ಮಿಕ ಮತ್ತು ರಾಜಕೀಯ ಪರೀಕ್ಷೆಗಳು ಕೂಡ ಬಾಕಿ ಇವೆ. ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.